ಸ್ಪೈಸಿ ಚಿಕನ್ ಪುಳಿ ಮುಂಚಿ ತಿಂದಿದ್ದೀರಾ? ನನಗಂತೂ ಇದು ಭಾರಿ ಇಷ್ಟ. ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ಹೇಗೆ ಮಾಡೋದು ಹೇಳಿದರೆ, ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ಎಸ್ಲು ಬೆಳ್ಳುಳ್ಳಿ, ಅರ್ಧ ಗಡ್ಡೆ ನೀರುಳ್ಳಿ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ ಮತ್ತು ಬೇವಿನ ಸೊಪ್ಪು ಇದಿಷ್ಟನ್ನು ಚಂದ ಫ್ರೈ ಮಾಡಿಕೊಳ್ಳೋದು. ಇದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕಿಕೊಳ್ಳೋದು. ಅದಾದ ಮೇಲೆ ಚಂದ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 10 ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 5ರಿಂದ 7 ಉದ್ದ ಮೆಣಸು, 5ರಿಂದ 10 ಗಿಡ್ಡ ಮೆಣಸು ಇದಿಷ್ಟನ್ನು ಹಾಗೆ ಚಂದ ಫ್ರೈ ಮಾಡಿಕೊಳ್ಳುವ. ಮಣ್ಣಿನ ಮಡಿಕೆಗೆ ಎಣ್ಣೆ ಒಂದು 3 ಗೆಡ್ಡೆಷ್ಟು ನೀರುಳ್ಳಿ ಹಾಕಿಕೊಂಡು ಚಂದ ಫ್ರೈ ಮಾಡಿಕೊಳ್ಳೋದು. 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಮತ್ತು ಟೊಮೆಟೊ ಹಾಕೊಳ್ಳಿ, ಜಜ್ಜಿದಂಥ ಶುಂಠಿ ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚಂದ ಇದನ್ನು ಫ್ರೈ ಮಾಡಿಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೆ. ನೆಕ್ಸ್ಟ್ ಆಗಲೇ ಕ್ಲೀನ್ ಮಾಡಿಟ್ಟಂಥ ಚಿಕನ್ ಪೀಸನ್ನು ಇದಕ್ಕೆ ಹಾಕಿಕೊಳ್ಳೋದು. ಸೊ ಎಲ್ಲ ಚಿಕನ್ ಪೀಸನ್ನು ಹಾಕಿದ ಮೇಲೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ನೀವು ಎಸ್ಪೆಷಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಭಾರಿ ಟೇಸ್ಟ್ ಆಗ್ತದೆ. ಅದು ಅಲ್ಲದೆ ಒಂದು 2-3 ದಿನ ಇದನ್ನು ಇಟ್ಟು ತಿನ್ನಿ ಅಂತ ಇನ್ನೂ ಟೇಸ್ಟ್ ಆಗ್ತದೆ. ಸೊ ಆಗಲೇ ಫ್ರೈ ಮಾಡಿಟ್ಟಂಥ ಎಲ್ಲ ಐಟಮ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋದು. ಚಿಕನ್ ಕರೆಕ್ಟಾಗಿ ಬೆಂದ ಮೇಲೆ ಈ ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಒಂದು ಹಸಿ ವಾಸನೆ ಹೋಗುವಲ್ಲಿವರೆಗೆ ಇದನ್ನು ಕುದಿ ಬರಿಸಬೇಕು. ನಿಮಗೆ ಗ್ರೇವಿ ಬೇಕು ಅಂತಿದ್ರೆ ಸ್ವಲ್ಪ ನೀರು ಇರಲಿ, ಇಲ್ಲಾದರೆ ಡ್ರೈ ಮಾಡ್ಬೋದು. ನಾರ್ಮಲಿ ಪುಳಿ ಮುಂಚಿ ಸ್ವಲ್ಪ ಗ್ರೇವಿ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲ ಹಾಕಿಕೊಳ್ಳೋದು. ಚಿಕನ್ ಮಸಾಲ ಹಾಕಿ ಉಂಟಲ್ಲ, ಒಂದು 2 ನಿಮಿಷದಷ್ಟು ಕುದಿ ಬರಲಿಕ್ಕೆ ಬಿಡಿ. ಮಸಾಲೆ ಕಂಪ್ಲೀಟಾಗಿ ರೆಡಿ ಆದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಇದರ ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕಿಕೊಂಡ್ರೆ ನಮ್ಮ ಕುಡ್ಲ ಸ್ಪೆಷಲ್ ಚಿಕನ್ ಪುಳಿ ಮುಂಚಿ ರೆಡಿ ಟು ಸರ್ವ್. ಸೊ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ. ಹೆಚ್ಚಿನವರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿಲ್ಲ, ಸೇವ್ ಮಾಡ್ಕೊಳ್ಳಿ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ.